ಲೇ ಲೇ ರಾಣಿ ಏನಾಯ್ತೆ ಒಳ್ಳೆ ದೆವ್ವ ಬಂದಿರೋಂಗೆ ಕುಣಿತಾ ಇದೆಯಲ್ಲೇ ಸಂತೋಷಕ್ಕೆ ಕುಣಿರಿ ಸಂತೋಷಕ್ಕೆ ಲೇ ಈ ಕತ್ತೆ ಥರ ಕುಣಿಯೋದು ಬಿಟ್ಟು ಯಾಕೆ ಕುಣಿತಿದ್ಯಾ ಅಂತ ಹೇಳ್ಬಿಟ್ಟು ಕುಣಿ ಯಾಕೆ ಅಂತ ಗೆಸ್ ಮಾಡು. ಗೊತ್ತಾಯ್ತು ಯಾರ ಹತ್ರನೋ ನಿನ್ ದುಡ್ಡನ್ನ ಕಿತ್ಕೊ ಬಂದಿರ್ತೀಯ ಅದಕ್ಕೆ ಕುಣಿತಾ ಇದೆಯಾ. ಅದು ನನ್ನ ಕೆಲಸ ಅಲ್ಲ, ನಿನ್ನ ಕೆಲಸ ಕಣೋ. ಈಗ ಗೊತ್ತಾಯ್ತು ನೋಡು. ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಿಟ್ಟಿ ಮೇಕಪ್ ಸಿಕ್ತು ಅಂತ ಮೊಖನ ಹಂಗೆ ತೊಳ್ಕೊ ಬಂದಿರ್ತೀಯ ಕರೆಕ್ಟಾ? ಅಯ್ಯೋ ಅದು ಅಲ್ಲ ಕಣೋ. ಈಗ ಗೊತ್ತಾಯ್ತು ಕಣೆ ನನಗೆ. ಹಪ್ಪ ಕೊನೆಗೂ ಗೊತ್ತಾಯ್ತಲ್ಲ, ಏನು ಹೇಳು. ಪಾನಿಪುರಿ ಅಂಗಡಿಗೆ ಹೋಗಿ ಪಾನಿಪುರಿ ತಿಂದು ದುಡ್ಡು ಕೊಡದೆ ಮಾಡ್ಸ್ಕೊ ಬಂದಿರ್ತೀಯ ಅದಕ್ಕೆ ತಾನೇ. ನಿನ್ ಯೋಚನೆಗೆ ಇಷ್ಟು ಒಂದು ಬೆಂಕಿ ಹಾಕ. ನನ್ನ ಏನೋ ಅಂದ್ಕೊಂಡಿದ್ಯಾ, ಅಷ್ಟು ಚೀಪ್ ಅಲ್ಲ ಕಣೋ. ಗೊತ್ತಾಯ್ತು ನೀನು ಬರ್ಗೆಟ್ಟಮ್ಮ. ಯಾಕೋ? ಇನ್ನೇನು ಬರ್ಗೆಟ್ಟು ಬರ್ದು ಬಾಯಿಗೆ ಹಾಕೊಳ್ಳೋದ್ರಲ್ಲಿ ಪಿ ಎಚ್ ಡಿ ಮಾಡಿದ್ಯಲ್ಲ ಅದಕ್ಕೆ. ನೀನ್ ನನ್ನ ಏನು ಅಂದ್ಕೊಂಡಿದ್ಯಾ, ಈ ರಾಣಿ ಮನ್ಸು ಮಾಡಿದ್ರೆ ಇಡೀ ಊರಿಗೆ ಹಬ್ಬದ ಊಟ ಹಾಕಿಸ್ತಾಳೆ. ಅಂತರಲ್ಲಿ ಬಿಟ್ಟು ಸಿಕ್ತು ಅಂತ ಬಾಯಿಗೆ ಹಾಕೊಳ್ಳೋದಿರ್ಲಿ, ಮೂಸು ಸಹ ನೋಡಲ್ಲ. ರಾಣಿ 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 ಯಾವ ಬಾಯಲ್ಲಿ ಈ ಮಾತನ್ನ ಹೇಳ್ತಿದ್ಯಾ? ಇವಾಗ ನಂಗೆ ಜಗಳ ಮಾಡಕ್ ಮೂಡಿಲ್ಲ ಕಣೋ, ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದೀನಿ. ನೀನೇ ನಾಟ್ಯ ಮಯೂರಿ ನೋಡು ಡ್ಯಾನ್ಸ್ ಮಾಡಕ್ಕೆ. ಒಳ್ಳೆ ತಗಡು ತರ ಮಾತಾಡ್ತಾ ಇದೆಯಲ್ಲ, ನಿನ್ಗೇನು ಅಂತ ಹೇಳಿ. ಲೇ ಮೊದ್ಲು ನೀನ್ ಏನು ಕುಣಿತಿದ್ಯಾ ಅದನ್ನ ಫಸ್ಟ್ ಹೇಳು. ಏನ್ ಗೊತ್ತಾ, ನಾನು ಒಂದ್ ಮದ್ವೆನ ಮುರ್ದ್ ಬೀಳಿಸ್ಬಿಟ್ಟೆ. ಅಯ್ಯೋ ಮನೆ ಹಾಳಿ, ಒಂದು ಮದ್ವೆನ ಮುರಿದು ಬೀಳ್ಸ್ ಬಂದು ಇಲ್ಲಿ ಕುಣಿತಾ ಇದೆಯಲ್ಲ, ನೀನ್ ನಾಚಿಕೆ ಆಗಲ್ವಾ? ಸ್ವಲ್ಪ ಹಮ್ಮಿಕೊಂಡಿರಪ್ಪ, ಕಂಡಿದ್ದೀನಿ. ಕಂಡಿರೋದು ಏನೇ ಬಂತು ನಿನ್ಗೆಲ್ಲಿಂದ ಬಂತೆ ದರಿದ್ರ ಬುದ್ಧಿ? ನೋಡೋರ್ಗು ಪೂರ್ತಿ ಹೇಳೋರ್ಗು ಕೇಳು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಇನ್ನೇನೆ ಪೂರ್ತಿಯಾಗಿ ಕೇಳೋದು? ಒಬ್ಬ ಜೀವನನೇ ಹಾಳು ಮಾಡ್ಬಿಟ್ಟು ಬಂದಿದ್ಯಲ್ಲ ನೀನು. ಯಾವನ್ ಗುರು ಇವನು, ಒಳ್ಳೆ 7 ತಿಂಗಳು ಹುಟ್ಟವನ್ ತರ ಆಡ್ತಾವನೆ. 7 ತಿಂಗಳು ಹುಟ್ಟಿರೋದು ನಾನಲ್ಲ ಕಣೆ, ನೀನು. ಒಬ್ಬ ಜೀವನನ ಹಾಳು ಮಾಡ್ಬಿಟ್ಟು ಇಲ್ಲಿ ಬಂದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಜೀವನ ಹಾಳು ಮಾಡುತ್ತೆ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ಯಾರ್ ಜೀವನ ಯಾಕೆ ಅಂತ ಏನಾರು ಗೊತ್ತಾ? ಇಲ್ಲ, ಯಾರವನು? ಗೊತ್ತಿಲ್ಲ ಅಲ್ವಾ, ಮತ್ತೆ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೀಯಾ? ಸರಿ ಬಿಡು, ಯಾರವನು? ಮದ್ವೆ ಗಂಡು ನನ್ ಲವ್ ಮಾಡ್ತಾ ಇದ್ದ. ಏನೇ ನಿಜ ಹೇಳ್ತಿದ್ಯಾನೆ? ಕಣೋ, ಆ ಲೋಫರ್ ನನ್ ಮಗ ನನ್ ಜೊತೆ ಎಲ್ಲಾ ಕಡೆ ಸುತ್ತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಲವ್ ಪವು ಅಂತ ನನ್ ತಲೆ ಕೆಡಿಸ್ಬಿಟ್ಟ ಕಣೋ. ಏನೋ ನಿನ್ನನ್ ಕೆಡಿಸ್ಬಿಟ್ನಾ? ನಾನ್ ಹೇಳಿದ್ದು ನನ್ ತಲೆ ಕೆಡಿಸ್ತಾ ಅಂತ. ಕರೆಕ್ಟ್ ರಾಣಿ, ಹಾಗಾದ್ರೆ ನೀನ್ ಮಾಡೋದು ಕರೆಕ್ಟ್. ಅಟ್ಲೀಸ್ಟ್ ನಿನ್ಗೊಂದ್ ಮಾತು ಹೇಳ್ಬೇಕಿತ್ತು ತಾನೆ ಅವನು. ಅಲ್ವಾ? ಮದ್ವೆ ಆಗಕ್ ರೆಡಿ ಆಗೋನೆ, ಅದಕ್ಕೆ ನನ್ ಮದ್ವೆ ಮುರ್ತು ಬೀಳಿಸ್ದೆ. ಸರಿ, ಅವ್ನ ಮದ್ವೆ ಹೆಂಗ್ ಮುರ್ದು ಬೀಳಿಸ್ದೆ? ನನ್ ಬಾಯಲ್ಲಿ ಹೇಳಿರೋ ಅರ್ಥ ಆಗಲ್ಲ. ಈ ಸೂಪರ್ ಸೀನ್ ನೋಡ್ಕೊಂಬ. ನೋಡು, ಇದೆಲ್ಲ ಐರನ್ ಮಾಡಿಡು. ಐರನ್ ಮೇಡಮ್? ಹೌದು, ಸಾಯಂಕಾಲ ಪಾರ್ಟಿ ಇದೆ. ಸರಿ ಮೇಡಮ್. ನಾನು ಆಮೇಲೆ ಬಂದು ತಗೊಂಡ್ ಹೋಗ್ತೀನಿ. ಸರಿಯಾಗಿ ಮಾಡಿಟ್ಟಿರು. ಆಯ್ತು. ಯೋ, ಅದೇನು ಅಂತ ಐರನ್ ಮಾಡ್ತೀಯಾ? ತಗೊಳಯ್ಯ, ಇಲ್ಲಿ ನೋಡಯ್ಯ ಕಾಲರ್ ಹತ್ರ ಹೇಗಿದೆ ಅಂತ. ಆಯ್ತಣ್ಣ ಆಯ್ತಣ್ಣ, ಚೆನ್ನಾಗಿ ಮಾಡ್ಕೊಡ್ತೀನಿ ಅಣ್ಣ. ಒಂದ್ ಐರನ್ ಮಾಡಕ್ ಬರಲ್ಲ? ಥೂ ನಿನ್ನ. ಆಯ್ತಣ್ಣ, ಇನ್ನೊಂದ್ಸರಿ ಮಾಡ್ಕೊಟ್ಟಿಲ್ಲ ಕೊಟ್ಬಿಡ್ತೀನಿ. ಮಾಡ್ಕೊಬೇಡಿ ಅಣ್ಣ. ಹೋಗ್ಬಿಟ್ಟು ಒಂದು ಐಟಿ ಸ್ಕಿಂಗ್ ಪ್ಯಾಕ್ ತಗೊಂಬ. ಸರಿ ಅಣ್ಣ. ಇನ್ನೇನು ಬಾಸ್ ಬರ ಒತ್ತಾಯ್ತು. ಮೂಗಿಗೆ ಬೆರಳು ಹಾಕಬಾರ್ದು, ಒಂದ್ಸರಿನೂ ಕೆರ್ಕಬಾರ್ದು. ಅಭ್ಯಾಸ ಬಲ ಬಿಡಕ್ಕಾಗಲ್ಲ, ಆದ್ರೂ ಕೆರ್ಕೊಳ್ಳೋದ್ರಲ್ಲಿ ಬಹಳ ಹಿತವಾಗಿರುತ್ತೆ. ಬಾಸ್ ಬಂದ್ರು ಅಲ್ಲ ಸರ್? ಫ್ರೆಂಡ್ಸ್, ಅವತ್ತು ನೀವೆಲ್ಲ ಸೇರಿ ನಮ್ಮಿಬ್ರು ಮದ್ವೆ ಸಂತೋಷಕ್ಕೆ ಅಂತ ಪಾರ್ಟಿ ಕೊಟ್ರಿ. ಆದ್ರೆ ಅವತ್ತು ಅನಿವಾರ್ಯ ಕಾರಣಗಳಿಂದ ನಾನು ಪಾರ್ಟಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾವಿಬ್ರು ಸೇರಿ ನಿಮ್ಮೆಲ್ಲರಿಗೂ ಈ ಪಾರ್ಟಿ ಅರೇಂಜ್ ಮಾಡಿದೀವಿ. ಸೊ ಲೆಟ್ಸ್ ಸೆಲೆಬ್ರೇಟ್ and let's enjoy. Let's celebrate. Enjoy yourselves. Yeah, enjoy please. the party. ಇದೇನ್ ಸರ್, ನೀವು ನಂತರ ಕರ 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 ಕೇಳ್ಕೊತಾ ಇದ್ದೀರಾ? ಏನಾಯ್ತು ಜೈ? ಸ್ವಲ್ಪ ಕೆರೆತ ಆಗ್ತಿದೆ ಅಷ್ಟೇ. ಈ ಕೆಲ್ಸದ ಪ್ರಾಬ್ಲಮ್ ಹೆಂಗೆ ಸರ್? ಶುರುವಾಯ್ತು ಅಂತಂದ್ರೆ ಹೆಂಗ್ ನಿಲ್ಸ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಾನು ಎಕ್ಸ್ಪರ್ಟ್ ಒಪಿನಿಯನ್ ಕೇಳಿಲ್ಲ, ಹೋಗಿ ಆಚೆ. ನೋಡ್ದಾ ಹೇಗಿದೆ ನನ್ ಮಾಡಿದ್ದು? ಒಳ್ಳೆ ಕ್ವಾಟ್ಲೆ ಕೊಟ್ಟೆ ಅಲ್ವಾ? ಸರಿ, ಆ ಮದ್ವೆ ಹುಡುಗಿ ಯಾರ ರಾಣಿ? ಇನ್ಯಾರು, ನಾನೇ. ಖಿಲಾಡಿ ಜೋಡಿ.